ಸಂಜಯ್ ಎಲ್ಲಿ? ಇಲ್ಲೇ ಇದೆಯಾ? ಹೊಂಟೋಗೋಣ ಬನ್ನಿ ನವೀನ್, ಬನ್ನಿ ಬನ್ನಿ ಬನ್ನಿ. ಇವರೆಲ್ಲ ನಮ್ಮ ಮನೆಗೆ ಬಂದು ಅಪ್ರೋಚ್ ಕೊಟ್ಟಾಗ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಹೊಸಬ್ರು ಸಿನಿಮಾಗೆ. ಸೊ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ, ಒಳ್ಳೆ ಪ್ರಯತ್ನ. ಬನ್ನಿ ಬನ್ನಿ, ಅಕ್ಕ ನಿಂತ್ಕೊಳ್ಳಿ ಬನ್ನಿ. ಒಳ್ಳೇದಾಗ್ಲಿ, ನಿಂತ್ಕೊಳ್ಳಿ. ಬನ್ನಿ ಬನ್ನಿ. ಸೊ ಮೇಡಮ್, ನಾವು ಕೂಡ ಹೊಸಬ್ರೆ, ನಾವು ಏನೂ ಮಾಡಿಲ್ಲ ಅನ್ನೋದಿದ್ದಾಗ ಏನಾದ್ರು ಮಾಡೋಕ್ಕೊಂದು ಪ್ರೇರಣೆ ಆಗುತ್ತೆ. ಸೊ ನೀವು ಭಾಳ ಕಾಲದಿಂದ ಹೊಸಬ್ರಿಗೆ ಮಾಡ್ತಾ ಇದ್ದೀರಿ, ನಾನೇ ಹೊಸಬ ಇಲ್ಲಿ. ನಾನೇನು, ಯಾಕೆಂದ್ರೆ ಇನ್ನೊಂದೇನು, ವೀನಸ್ ಮೂರ್ತಿ ಸರ್ ಇಲ್ಲಿ, ವೀನಸ್ ಮೂರ್ತಿ ಸರ್ ಕ್ಯಾಮ್ರಾಮನ್. ಫಸ್ಟ್ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ದರ್ಶನ್ ಸರ್ ಇರ್ಬೋದು, ಎಲ್ಲ ಸ್ಟಾರ್ ನಟರ ಬಹಳ ದೊಡ್ಡ ಸಿನಿಮಾ ಕ್ಯಾಮ್ರಾಮನ್ ಅವ್ರು ನಮಗೆ ಹೆಮ್ಮೆ. ಅಣಜಿ ನಾಗರಾಜ್ ಸರ್ ಕ್ಯಾಮ್ರಾ ಕೊಟ್ಟವ್ರೆ, ಅವ್ರು ನಮ್ಗೆ ಹೆಮ್ಮೆ. ಅವರೆಲ್ಲ ಈ ಸಿನಿಮಾ ಮಾಡಿದಾರೆ ಪಿಲ್ಲರ್ಸ್ ಆಗಿ. ನಾವು ಒಂಚೂರು ಜನಕ್ಕೆ ಪಾಪ್ಯುಲರ್ ಆಗಿದೀವಿ, ಅದಕ್ಕೆ ಕ್ಯಾಮ್ರಾ ನಂಗೆ ಹಿಡಿತಾ ಇದ್ದೀರ ಅಷ್ಟೇ. ಏನಣ್ಣ ಶರ್ಟ್ ಬಿಚ್ಕೊತಾ ಇದೆಯಣ್ಣ? ಕೇಳಿಸ್ಕೊಳ್ಳಿ, ಎಲ್ಲ ನನ್ನ ಜೊತೆಲಿದ್ದ ಪ್ರಕಾಶ್, ನಮ್ಮ ಹುಡುಗನೇ ಕರ್ಕೊಬಂದು ಇಂಟ್ರೊಡ್ಯೂಸ್ ಮಾಡಿ ಹೊಸಬ್ರು ಸಿನಿಮಾ ಮಾಡಬೇಕು ಅಂದಾಗ ನಂಗೆ ಭಾಳ ಖುಷಿ ಆಯಿತು. ಎಲ್ಲಿ ಪ್ರಕಾಶ? ಇದೇನ ಅಲ್ಲೇ ಇದೆಯನಪ್ಪ, ಅಲ್ಲೇ ಇರಬ. ಸೊ ಎಲ್ಲ ಕರ್ಕೊಂಬಂದಾಗ ಹೊಸಬ್ರದ್ದು. ಇವತ್ತು ಕೂಡ ಮಾರ್ನಿಂಗ್ ಶೋ ನಾವು ಕೂಡ ಹೋಗ್ಬೇಕಾಯ್ತು. ಶುಭಾಶಯಗಳು. ನಾವು ಕೂಡ ಹೊಸಬ್ರಾಗೆ ಬಂದ್ವಿ. ಈಶ್ವರನ್ ದಯೆ, ಶನೇಶ್ವರನ್ ದಯೆ, ನಮಗೆ 7 ಸಿನಿಮಾ ಹೀರೋ ಆಗೋಂಥ ಪುಣ್ಯ ಸಿಕ್ತು. ಎಲ್ಲವೂ ಕಲರ್ ಸ್ಯಾಟಲೈಟ್ ತೊಗೊಂಡ್ರು, ಬಿಗ್ ಬಾಸ್ ಜನ ಕೈ ಹಿಡಿದು ಗೆಲ್ಸರು. ಸೊ ಎಲ್ಲ ಒಂದು ಹೊಸ ಹೆಜ್ಜೆ ಅಷ್ಟೇ. ಈಗ ನಮ್ಮ ಜಾಗದಲ್ಲಿ ಈಗ ಇನ್ನೊಬ್ರು ಬಂದಿದ್ದಾರೆ. ಈಗ ಹೊಸ ನೀರು ಬರ್ತಾ ಇರಬೇಕು, ಹಳೆ ನಾವು ದಾರಿ ಮಾಡಿಕೊಡ್ತಾ ಹೋಗ್ಬೇಕು. ತುಂಬ ಖುಷಿಯಾಗುತ್ತೆ. ಸೊ ತುಂಬ ಹೆಮ್ಮೆ ಇದೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. MS ಚಿತ್ರ ಪ್ರೊಡಕ್ಷನ್ಸ್ ರವರ ಸಂಜಯ್ ಶಂಕರ್ ನಿರ್ದೇಶನದ ಚಿತ್ರ ನಮ್ಮ ಮನೆ ಪ್ರೇಮ ಕಥೆ. ಅದರಲ್ಲಿ ಸಂಜಯ್ ಶಂಕರ್ ಅವರು ಹೊಸದಾಗಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಆದಿತ್ಯ ಅವರು ಪ್ರಪ್ರಥಮ ಬಾರಿಗೆ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಈ ಚಿತ್ರಕ್ಕೆ ಶುಭವಾಗಲಿ. ಹೊಸ ಪ್ರತಿಭೆಗಳ ಚಿತ್ರ ಹೊಸತನವನ್ನು ಕೊಡಲಿ. ಆ ಹೊಸತನ ಇವರಿಬ್ಬರಲ್ಲೂ ಕಾಣ್ತಾ ಇದೆ. ಆಲ್ ದ ಬೆಸ್ಟ್ ಸಂಜಯ್, ಆದಿತ್ಯ, ಆಲ್ ದ ಬೆಸ್ಟ್, ಗುಡ್ ಲಕ್. ನಮ್ಮ ಮನೆ ಪ್ರೇಮ ಕಥೆ. ಯಾವ ಮನೇಲೂ ಪ್ರೇಮ ಕಥೆ ಇಲ್ಲದೆ ಮನೆಯೇ ಇಲ್ಲ. ಏನೋ ಎಲ್ಲರ ಮನೇಲಿ ಒಂದಲ್ಲ ಒಂದು ರೀತಿ ಪ್ರೇಮ ಇರುತ್ತೆ. ಅಪ್ಪ ಅಮ್ಮನ ಪ್ರೀತಿ ಇರುತ್ತೆ, ತಂದೆ ತಾಯಿ ಪ್ರೇಮ ಇರುತ್ತೆ, ಅಜ್ಜ ಅಜ್ಜಿ ಪ್ರೇಮ ಇರುತ್ತೆ. ಎಲ್ಲ ಥರದ ಪ್ರೇಮ ಇರಲಿ, ಆ ಒಂದು ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಗುಡ್ ಲಕ್. ಸರ್ ಹೇಳಿ, ಇವತ್ತು ನಿಮ್ಮ ಸಿನಿಮಾ ಮುಹೂರ್ತ ಆಯಿತು. ಅದೇ ಸರ್ ಪ್ರಥಮ್ ಸರ್ ಬಂದಿದ್ರು. ಸ್ವಲ್ಪ ನೋಡೋ ಮಟ್ಟಿಗೆ ಅಂದರೆ ಚೆನ್ನಾಗಿ ಆಗಿದೆ, ಸಖತ್ತಾಗಿ ಆಗಿದೆ. ಎಲ್ಲರೂ ಬಂದಿದ್ದಾರೆ, VIPಸು ಎಲ್ಲರೂ, ರಾಜಕೀಯದವರು ಒಂದೊಂದು ಚೂರು ಬಂದಿದ್ದಾರೆ. ಸಖತ್ತಾಗಿದೆ. ಈ ನೆಕ್ಸ್ಟ್ ಪ್ಲಾನ್ ಏನು ಸರ್? ಏನು ನೆಕ್ಸ್ಟ್ ಅಂದರೆ ಈ ಮುಹೂರ್ತ ಆದಮೇಲೆ ಆಡಿಷನ್ ಇಡೋಣ ಅಂತ ಇದ್ದೀನಿ. ಆಡಿಷನ್ ಮುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ. ಎಲ್ಲೆಲ್ಲಿ ಶೂಟ್ ಮಾಡೋ ಪ್ಲಾನ್ ಇದೆ? ಇಲ್ಲೇ ಸುಂಕುತ್ಕಟ್ಟೆ ಸುತ್ತ. ಇನ್ನು ಸಾಂಗ್ ಮಾತ್ರ ಔಟ್ ಸೈಡೆ, ಇನ್ನು ಮಾಮೂಲಿ ಸುಂಕುತ್ಕಟ್ಟೆ. ಎಷ್ಟು ದಿನದ ಶೂಟಿಂಗ್ ಪ್ಲಾನ್? 15 ಡೇಸ್. ಹೊಸಬ್ರೇ ಇರ್ತಾರ ನಿಮ್ಮಲ್ಲಿ ಅಥವಾ ಹೊಸಬ್ರು ಇರ್ತಾರೆ, ಒಂದಿಬ್ರು ಜನ 3 ಜನ ಹಳಬ್ರು. ಏನು ಕಾನ್ಸೆಪ್ಟ್ ಸರ್ ಸಿನಿಮಾ? ಅದು ಫ್ಯಾಮಿಲಿ ಸ್ಟೋರಿ, ಅಪ್ಪ ಮಗನ ಸೆಂಟಿಮೆಂಟು, ಲವ್ ಸ್ಟೋರಿ. ಇದು ನಮ್ಮ ಮನೆ ಪ್ರೇಮ ಕಥೆ ಅಂತ ಸರ್. ಅಂದರೆ ಏನು ಹೇಳಕೊಟ್ಟಿದ್ದೀರಾ? ಅಂದರೆ ಮನೇಲಿ ಇರುತ್ತಲ್ಲ ಪ್ರೇಮ, ಅಣ್ಣ ತಂಗಿ, ಅಪ್ಪ ಅಮ್ಮ, ಬ್ರದರ್ ಸಿಸ್ಟರ್, ಅದು ಪಾತ್ರದಿಂದ ಆಚೆ ತರ್ತಾ ಇದ್ದೀನಲ್ಲ ಸ್ಟೋರಿ. ಇದು ಓನಾ ಅಥವಾ ಓನಾಗಿದ್ದು ಮಾಡಿ? ಅಲ್ಲ ಸರ್, ಸ್ಟೋರಿ ನಿಮಗೆ ಕಾಲ್ಪನಿಕವಾಗಿ ಬಂದಿದೆ ಅಥವಾ ನೋಡಿ ಸುತ್ತ 7 ವರ್ಷದಿಂದ ಡ್ರೀಮ್ ಇದು. 7 ವರ್ಷದಿಂದ ಡ್ರೀಮ್ ಬಂದಿರೋದು. ಇವಾಗ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸಪೋರ್ಟ್ ಇರಬೇಕು. ಇದಕ್ಕೆ ಮುಂಚೆ ಏನು ಮಾಡ್ತಿದ್ವಿ? ಅದು ಶಾರ್ಟ್ ಮೂವಿ ಮಾಡ್ಕೊಂಡು ಮಾಡ್ತೀವಿ, ಆರಾಮಾಗಿದ್ದು. ಈಗ ದೊಡ್ಡದಕ್ಕೆ ಕೈ ಹಾಕಿದ್ದೀನಿ. ಸಪೋರ್ಟ್ ಎಲ್ಲ ಇರಲಿ, ನಿಮ್ದು ಎಲ್ಲ ಸಪೋರ್ಟ್ ಈ ಥರ ಇರಲಿ ಅಂತ. ಈ ಕೊನೆವರೆಗೂ ಹಿಂಗೆ ಸಪೋರ್ಟ್ ಇರಲಿ ನಿಮ್ಮದು. ನೀವು ಎಲ್ಲರೂ ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸರ್ ಹೇಳಿ ಸರ್, ನಾಯಕ ನಟ ಹೇಗೆ ಅನಿಸ್ತಾ ಇದೆ ಫಸ್ಟ್ ಮೂವಿ? ಸೊ ಇದಕ್ಕೆ ಮುಂಚೆ ಏನು ಮಾಡ್ತಿದ್ರಿ, ಹೇಗೆ ಪ್ರಾಕ್ಟೀಸ್ ಮಾಡಿದ್ದೀರಾ, ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್ ಏನಾದ್ರು ಇದೆಯಾ? ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ, ಮತ್ತು ಈ ಸಿನಿಮಾ ಬಗ್ಗೆ. ನನ್ನ ಹೆಸರು ಆದಿತ್ಯ ಅಂತ. ನಾನು ಇದಕ್ಕಿಂತ ಬಿಫೋರ್ ರಂಗಭೂಮಿ ಕಲಾವಿದನಾಗಿ ಪರಿಚಯ ಆಗಿದ್ದೆ. ಬಟ್ ಇವಾಗ ಇದು ಮೊದಲನೇ ಬಾರಿ ನಾಯಕ ನಟನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಎಷ್ಟು ವರ್ಷಗಳಿಂದ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 1 ವರ್ಷದಿಂದ ಮಾಡ್ತಾ ಇದ್ದೀನಿ, ಲಾಸ್ಟ್ 1 ಇಯರ್. ಈ ಸಿನಿಮಾಗೆ ಅವಕಾಶ ಹೇಗೆ ಸಿಕ್ತು? ಸಂಜಯ್ ಅವರು ಆಕಸ್ಮಿಕವಾಗಿ ಹಾಗೆ ಭೇಟಿಯಾಗಿ ಅದು ಆಕಸ್ಮಿಕವಾಗಿ ಮೂವಿ ಆಗ್ತಾ ಇದೆ, ನಮ್ಮ ಮನೆ ಪ್ರೇಮ ಕಥೆ ಅಂತ. ಆಕಸ್ಮಿಕವಾಗಿ ಭೇಟಿಯಾಗಿ ನಿಮ್ಮಿಬ್ಬರ ಮಧ್ಯೆ ಪ್ರೇಮ ಕಥೆ ಆಗಿ ಇವಾಗ ನಿಮ್ಮ ಮನೆ ಪ್ರೇಮ ಕಥೆ ಮಾಡ್ತಾ ಇದ್ದೀರಾ? ಫ್ರೆಂಡ್ಶಿಪ್ ಆಗಿ ಮಾಡ್ತಾ ಇದ್ದೀರಿ. ಹಾಂ, ಸ್ನೇಹನೂ ಒಂದು ಪ್ರೀತಿನೇ, ಅದೇ ರೀತಿ. ಈ ಸಿನಿಮಾಗೆ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ? ಇದಕ್ಕೆ ತುಂಬಾ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ಮಾಡ್ತೀನಿ ತುಂಬ. ಅದೊಂದು
ಸೂಪರ್, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ತುಂಬ ಬನ್ನಿ ಬನ್ನಿ. ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಕೊಟ್ಟಾಯ್ತು, 2,000 ರೂಪಾಯಿನೂ ಕೊಟ್ಟಾಯ್ತು, ಇನ್ನೆಷ್ಟು ಕೊಡೋದು ಹೇಳಿ ಸರ್? ಗಂಡ್ಮಕ್ಳು ನಮ್ಮನ್ನ ಮಾರ್ಕೊಬಿಡ್ಬೇಕು ನಾವು. ಎಲ್ಲ ಹೆಣ್ಮಕ್ಳು ಮಾಡಿದೀವಿ, ಸಾಕು. ತುಂಬಾ ಜನಕ್ಕೆ ಹೆಣ್ಮಕ್ಳು ಮಾಡಿದೀವಿ ನಾವು. ಸರ್ಕಾರದಲ್ಲಿ ಫ್ರೀ ಬಸ್ಸು ಹೆಣ್ಮಕ್ಳಿಗೆ, 2,000 ರೂಪಾಯಿನೂ ಹೆಣ್ಮಕ್ಳಿಗೆ,